ಎಲ್ರಿಗೂ ನಮಸ್ಕಾರ. ಈ ವಿಡಿಯೋವನ್ನು ನಾವು 13ನೇ ಅಧ್ಯಾಯದಿಂದ ಶುರು ಮಾಡೋಣ. ಕ್ಷೇತ್ರಜ್ಞ ವಿಭಾಗ ಯೋಗ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಶ್ರೀಕೃಷ್ಣನೇ ಜಡ, ಚೇತನ, ಜೀವ, ಭಗವಂತನ ಸ್ಥಳ, ಕ್ಷೇತ್ರವನ್ನು ಪ್ರತ್ಯಕ್ಷೀಕರಿಸುತ್ತಿರುವ ಪರಬ್ರಹ್ಮ ಹಾಗೂ ಮೋಕ್ಷಕ್ಕೋಸುಗ ತಿಳಿಯಬೇಕಾದ ಈ ಎಲ್ಲವನ್ನೂ ತಿಳಿದುಕೊಳ್ಳುವುದಕ್ಕೆ ಇಚ್ಛಿಸುತ್ತೇನೆ. ಅರ್ಜುನರ ಈ ಮಾತುಗಳನ್ನು ಕೇಳಿ ಶ್ರೀಕೃಷ್ಣ ದೇವರು ಹೀಗೆ ಹೇಳುತ್ತಿದ್ದಾರೆ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಭಗವಂತನು ಹೇಳಿದನು, ಕೌಂತೆಯನೇ, ಈ ಶರೀರವು ಕ್ಷೇತ್ರವೆನಿಸುವುದು. ಇದನ್ನು ತಿಳಿದವನನ್ನು ಕ್ಷೇತ್ರಜ್ಞನೆಂದು ತತ್ವಜ್ಞಾನಿಗಳು ಹೇಳುತ್ತಾರೆ. ಶ್ರೀಕೃಷ್ಣ ದೇವರು ಮುಂದೆ ಈ ರೀತಿ ಹೇಳುತ್ತಾರೆ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. ಭಾರತನೇ, ಎಲ್ಲ ಕ್ಷೇತ್ರ ಅಂದರೆ ಶರೀರಗಳಲ್ಲಿ ನಾನೇ ಕ್ಷೇತ್ರಜ್ಞನೆಂದು ತಿಳಿ. ಕ್ಷೇತ್ರಜ್ಞರ ಜ್ಞಾನವೇ ನಿಜವಾದ ಜ್ಞಾನವೆಂದು ನನ್ನ ಮತವು. ತತ್ಕ್ಷೇತ್ರಂ ಯಚ್ಚ ಯಾದೃಕ್ಚ ಯದ್ವಿಕಾರಿ ಯತಶ್ಚ ಯತ್ ಸ ಚ ಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ಆ ಕ್ಷೇತ್ರವು ಯಾವುದು, ಅದು ಹೇಗೆ ಇರುವುದು, ಅದರ ವಿಕಾರವು ಯಾವುದು, ಅದು ಎಲ್ಲಿಂದ ಬಂದಿರುವುದು, ಮತ್ತು ಕ್ಷೇತ್ರಜ್ಞನು ಯಾರು, ಅವನ ಶಕ್ತಿಯಂತಹದು, ಅದನ್ನೆಲ್ಲ ಸಂಕ್ಷಿಪ್ತವಾಗಿ ಹೇಳುತ್ತೇನೆ ಕೇಳು. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈಃ ಪೃಥಕ್ ಬ್ರಹ್ಮಸೂತ್ರ ಪದಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈಃ. ಈ ಕ್ಷೇತ್ರಜ್ಞ ಜ್ಞಾನವು ಅನೇಕ ಋಷಿಗಳಿಂದ ಬೇರೆ ಬೇರೆಯಾಗಿ ಛಂದಸ್ಸುಗಳಿಂದಲೂ ನಿಶ್ಚಿತವಾದ ಉದ್ದೇಶಗಳಿಂದ ಯುಕ್ತವಾದ ಬ್ರಹ್ಮಸೂತ್ರ ಪದಗಳಿಂದಲೂ ಹಲವು ಬಗೆಯಾಗಿ ಹೇಳಲ್ಪಟ್ಟಿರುವುದು. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂ ಚ ಪಂಚಚೇಂದ್ರಿಯ ಗೋಚರಾಃ. ಪೃಥಿವ್ಯಾದಿ ಪಂಚಮಹಾಭೂತಗಳು, ಅಹಂಕಾರವು, ಬುದ್ಧಿಯ ಅವ್ಯಕ್ತ ಆತ್ಮತತ್ವವು, ದಶೇಂದ್ರಿಯ ಗೋಚರವಾದ 5 ವಿಷಯಗಳು, ಇಚ್ಛಾದ್ವೇಷ ಸುಖಂ ದುಃಖಂ ಸಂಗಾತಶ್ಚೇತನಾ ಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ಇಚ್ಛೆ, ದ್ವೇಷ, ಸುಖ ದುಃಖ ಸಂಗಾತ, ಈ ತತ್ವಗಳೆಲ್ಲವೂ ಕೂಡಿ ಒಂದಾಗುವಿಕೆ. ಚೇತನ, ಧೃತಿ ಎಂದರೆ ಚೇತನಾಶಕ್ತಿಯ ಪ್ರವಾಹ. ಇವೆಲ್ಲವುಗಳು ಸವಿಕಾರ ಕ್ಷೇತ್ರವೆಂದು ಸ್ವಲ್ಪದರಲ್ಲಿ ಹೇಳಿದೆ. ಅಮಾನಿತ್ವಮಡಂಭಿತ್ವ ಮಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮವಿನಿಗ್ರಹ. ನಿರಭಿಮಾನ, ದಂಭವಿಲ್ಲದಿರುವಿಕೆ, ಅಹಿಂಸೆ, ಕ್ಷಮೆ, ಸರಳತೆ, ಗುರುಸೇವೆ, ಶುಚಿತ್ವ, ಸ್ಥೈರ್ಯ, ಮನೋನಿಗ್ರಹ. ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಇಂದ್ರಿಯ ವಿಷಯಗಳಲ್ಲಿ ವೈರಾಗ್ಯವು, ನಿರಹಂಕಾರ, ಜನ್ಮ ಮೃತ್ಯು, ಮುಪ್ಪು, ವ್ಯಾಧಿ, ದುಃಖ ಇವುಗಳಲ್ಲಿಯ ದೋಷದ ಮೂಲವನ್ನು ತಿಳಿಯುವುದು. ಇದು ಈ ಅಧ್ಯಾಯದ 9ನೇ ಶ್ಲೋಕ. ಮುಂದಿನ ಶ್ಲೋಕ ಹಾಗೂ ಅವುಗಳ ಅರ್ಥಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ. ನೀವು ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹತ್ತಿರ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅನ್ನುವ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ.
ವಿಡಿಯೋಗೆ ಲೈಕ್ ಮಾಡಿ ಹೈಪ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದ.